ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಒಕ್ಕೂಟದ ಸಿಬ್ಬಂದಿಗಳು ಮಾತಾಡಬಾರದು, ಕಾರ್ಯಕಾರಿ ಸಮಿತಿ ಮಾತಾಡಬಾರದು, ಪದಾಧಿಕಾರಿಗಳು ಮಾತಾಡಬಾರದು. ಯಾವುದೇ ವ್ಯಕ್ತಿ ಆ ಒಕ್ಕೂಟಕ್ಕೆ ವಿಸಿಟ್ ಮಾಡಿದರೆ ಆ ದಾಖಲೆಗಳು ನಿಮ್ಮ ಒಕ್ಕೂಟ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎನ್ನುವುದನ್ನ ಆ ಪುಸ್ತಕಗಳು ಮಾತಾಡಬೇಕು. ಆ ಪುಸ್ತಕಗಳು ಮಾತಾಡಬೇಕಂದ್ರೆ ಎಂಪಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟಪಟ್ಟು ತಿಳ್ಕೊಂಡು ಬರೀಬೇಕು. ಹೇಗೆ ಬರೀಬೇಕು? ಇಷ್ಟಪಟ್ಟು ಬರಬೇಕಾ? ಕಷ್ಟಪಡ್ತೀರಿ, ಇಷ್ಟಪಡುವಂತ ವರ್ಡ್ ಬೇಕಾ? ಕೆಲವರು ತುಂಬಾ ಜಾಣರಿರ್ತಾರೆ, ಇಷ್ಟವಿಲ್ಲದೆ ಪುಸ್ತಕ ಬರೆದ್ರೆ ಅದು ಕಷ್ಟವೂ ಆಗುತ್ತೆ. ಹಾಗಾಗಿ ತಿಳ್ಕೊಂಡಂತಹ ಮಾಹಿತಿಯನ್ನ ಒಂದು ದಾಖಲೆಯಲ್ಲಿ ಮುದ್ರಿಸಬೇಕಂದ್ರೆ, ಒಂದು ದಾಖಲೀಕರಣ ಮಾಡಬೇಕಂತಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಹರಿಸಿ ಬಿಡುವ ಪುಸ್ತಕ ಬರೆಯಬೇಕೇ ವಿನಃ ಒತ್ತಡದಲ್ಲಿ ಪುಸ್ತಕ ಬರೆಯುವುದರಿಂದ ಎಷ್ಟೋ ತಪ್ಪುಗಳು ಉದ್ಭವ ಆಗುತ್ತೆ. ಬುಕ್ ಕೀಪಿಂಗ್ ಅಂದ ತಕ್ಷಣ ಪುಸ್ತಕಗಳ ದಾಖಲೀಕರಣ ಅಂದ್ರೆ ಅಲ್ಲಿ ಎಲ್ಲಿಯೂ ಸಹ ಸುಣ್ಣ ಬಣ್ಣ ಮುಂದಿಟ್ಟ ಸ್ಥಳ ತುಂಬಿಕೊಳ್ಳಿ, ಜೊತೆಗೆ ಎಲ್ಲೂ ಚಿತ್ಕಾಟು ಸಹ ಒಂದು ಸಂಖ್ಯೆಯನ್ನ ಬರೆದ ನಂತರ ಯಾವುದೇ ಕಾರಣಕ್ಕೂ ಅಳಿಸದೆ ತಿದ್ದದೆ ಅದನ್ನ ಯಥಾವತ್ತಾಗಿ ರೌಂಡ್ ಅಪ್ ಮಾಡಿ ಬಾಜುದಲ್ಲಿ ಬರೆದು ಪಟ್ಟಂತ ವ್ಯಕ್ತಿ ಏನ್ ಮಾಡಬೇಕಾಗುತ್ತೆ? ಬಿಟ್ಟ ಸ್ಥಳ ತುಂಬಿಕೊಳ್ಳಿ. ಎಂಡಿಕೆ ಸೈನ್ ಮಾಡುವಂತ ಅಥಾರಿಟಿ ಇಲ್ಲ, ಹಕ್ಕಿಲ್ಲ. ಸಂಬಂಧಪಟ್ಟಂತ ವ್ಯಕ್ತಿ ಎಚ್ಚರಿಕೆಯಿಂದ ಬರೀತೀವೋ ಎಲ್ಲಾ ದಾಖಲಾತಿಗಳು ಸಹ ಅಷ್ಟೇ. ಹೇಳ್ತಾ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟಾಪ್ ಅಲ್ಲಿ ಬರುವಂತ ಒಂದು ಸಮುದಾಯ ಆಧಾರಿತ ಸಂಸ್ಥೆ. ಟಾಪ್ ಅಲ್ಲಿ ಅಂದ್ರೆ ಫಸ್ಟ್ ಫಿಲ್ಲರ್ಸ್ ಅಲ್ಲಿ ನಮ್ಮ ಸ್ವಸಹಾಯ ಗುಂಪು, ನಿಮ್ಗೆಲ್ಲ ಗೊತ್ತಿದ್ದಂತ ವಿಚಾರನೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ SHG, ಸ್ವಸಹಾಯ ಗುಂಪಿನ ಸದಸ್ಯರಿಂದ ರಚಿತವಾದಂತಹ ಒಂದು ಸ್ವಸಹಾಯ ಗುಂಪು. ಸ್ವಸಹಾಯ ಗುಂಪುಗಳಿಂದ ವಾರ್ಡ್ ವೈಸ್ WLF ವಾರ್ಡ್ ಲೆವೆಲ್ ಫೆಡರೇಷನ್ ರಚನೆಯಾಗಿದೆ. ವಾರ್ಡ್ ಲೆವೆಲ್ ಫೆಡರೇಷನ್ ಮೇಲ್ಗಡೆ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ರಚನೆಯಾಗಿದೆ. ಮೊದಲನೇ ಸ್ಟೆಪ್ SHG, ಸೆಕೆಂಡ್ ಸ್ಟೆಪ್ WLF, ಥರ್ಡ್ ಸ್ಟೆಪ್ GPLF, ಫೋರ್ತ್ STLF. ತಾಲೂಕಾ ಸಂಜೀವಿನಿ STLF ಸಂಜೀವಿನಿ ತಾಲೂಕಾ ಲೆವೆಲ್ ಫೆಡರೇಷನ್ ನಿಮ್ಮಲ್ಲಿದೆ. STLF ನಾವು ಫಸ್ಟ್ ಗೈಡ್ ಮಾಡಬೇಕಾಗಿದ್ದು SHG ಸ್ವಸಹಾಯ ಗುಂಪಿನ ಗುಂಪು ಸದೃಢವಾಗಿದ್ದರೆ ನಮ್ಮ WLF ಜೀವ ತಗೊಳ್ತದೆ. SHG ಜೀವ ಇಲ್ಲ ಅಂದ್ರೆ WLF ಜೀವ ಇಲ್ಲ. WLF ಜೀವ ಕಳ್ಕೊಂಡ್ರೆ ಒಕ್ಕೂಟದಲ್ಲಿ ಜೀವ ಇರುವುದು ಸಿಬ್ಬಂದಿಗಳಿಗೆ ಮಾತ್ರ. ಈಗ ಏನಾಗ್ತಾ ಇದೆ, ಸಖಿಗಳು ಎಂಬಿಕೆಗಳು LCRPಗಳು BC ಸಖಿಗಳು ಅವರಷ್ಟೇ ಮಾತಾಡ್ತಾರೆ. ಬಿಟ್ಟಿದ್ರೆ ಒಂದು ಒಕ್ಕೂಟಕ್ಕೆ ಹೋದರೆ, ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಕ್ಕೆ ಹೋಗಿದ್ರೆ ನಿಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅನ್ನ ಮಾತಾಡಿಸಿದ್ರೆ, ನೀನು ಎಲ್ಲಿಂದ ಬಂದಿದ್ಯೋ ಅಂತ ಕೇಳಿದ್ರೆ ನಾನು ಲಕ್ಷ್ಮಕ್ಕನ ಸಂಘದಿಂದ ಬಂದಿದ್ದೀನಿ, ಸಂಘದ ಹೆಸರು ಹೇಳ್ತಾಳೆ ವಿನಃ ಏನನ್ನ ಹೇಳಲ್ಲ. ನಾನು ಇಂತಹ ಒಂದು ವಾರ್ಡ್ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾಗಿ GPLF EC ಮೆಂಬರ್ ಆಗಿದ್ದೇನೆ ಅಂತ ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ನಮ್ಮ WLF ಇವತ್ತು ಮಲ್ಕೊಂಡಿದ್ದಾವೆ, ನಿಮ್ಮನ್ನು ಗೊತ್ತಿಲ್ಲ. ಕೆಲವೊಂದು ಕಡೆ ಹೋಗಿದ್ರೆ ವಾರ್ಡ್ ಮಟ್ಟದ ಒಕ್ಕೂಟಗಳು ಇವತ್ತು ಸಭೆ, ಅಟ್ಲೀಸ್ಟ್ ಒಂದು ಸಭೆಯನ್ನಾದ್ರೂ ಮಾಡಬೇಕು. ಅಲ್ಲಿ ಹಣಕಾಸಿನ ವ್ಯವಹಾರ ಇಲ್ಲ. ವಾರ್ಡ್ ಮಟ್ಟದ ಒಕ್ಕೂಟದಲ್ಲಿ ಸಭೆಗಳು ಆಗಿದ್ರೆ ನಿಮ್ಮ ಕೆಲಸ ಹಗುರಾಗುತ್ತೆ. ಯಾರು? ನಮ್ಮ GPLF ನಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿಗಳು.
ಹಾಗಾಗಿ ಒಂದು ಎಸ್ಐಜಿಯಿಂದ ಇಬ್ಬರು ಪ್ರತಿನಿಧಿಗಳು ವಾರ್ಡ್ ಮಟ್ಟದ ಒಕ್ಕೂಟವನ್ನ ಪ್ರತಿನಿಧಿಸುತ್ತಾರೆ. ರೈಟ್? ಒಂದು ಎಸ್ಐಜಿಯಿಂದ ಇಬ್ಬರು ಪದಾಧಿಕಾರಿ ಅಥವಾ ಪ್ರತಿನಿಧಿಗಳು ವಾರ್ಡ್ ಮಟ್ಟದ ಒಕ್ಕೂಟವನ್ನ ಪ್ರತಿನಿಧಿಸುತ್ತಾರೆ. ಅವರೇ ವಾರ್ಡ್ ಮಟ್ಟದ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಪ್ರತಿ ಎಸ್ಐಜಿಯಿಂದ ಇಬ್ಬರು ಪ್ರತಿನಿಧಿಗಳು ಏನು ವಾರ್ಡ್ ಮಟ್ಟದ ಒಕ್ಕೂಟವನ್ನ ಪ್ರತಿನಿಧಿಸ್ತಾರೋ ಅವರೇ ವಾರ್ಡ್ ಮಟ್ಟದ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಾರೆ. ಆ ವಾರ್ಡ್ಗೆ 5 ಎಸ್ಐಜಿಗಳು ಸೇರಿದ್ದಾವೆ ಅಂದ್ರೆ 5 ಎಸ್ಐಜಿಯ ಎಲ್ಲಾ ಸದಸ್ಯರು ವಾರ್ಡ್ ಮಟ್ಟದ ಒಕ್ಕೂಟದ ಜನರಲ್ ಬಾಡಿ ಮೆಂಬರ್ ಆಗಿರ್ತಾರೆ. ಪ್ರತಿ ಎಸ್ಐಜಿಯಿಂದ ಇಬ್ಬರು ಪ್ರತಿನಿಧಿಗಳು ವಾರ್ಡ್ ಮಟ್ಟದ ಒಕ್ಕೂಟವನ್ನು ಪ್ರತಿನಿಧಿಸುತ್ತಾರೆ. ಅಂದ್ರೆ 5 ಎಸ್ಐಜಿಯಿಂದ ಒಂದು ವಾರ್ಡ್ ರಚನೆ ಆಯ್ತು ಅಂದ್ರೆ 10 ಮಂದಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗ್ತಾರೆ. ಅವರು WLF ಕಾರ್ಯಕಾರಿ ಸಮಿತಿಯ ಸದಸ್ಯರು. ಅವರು ಪ್ರತಿ ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದರೂ ಸಭೆ ಸೇರಲೇಬೇಕು, ತೀರ್ಮಾನ ಕೈಗೊಳ್ಳಲೇಬೇಕು. ನಂಬರ್ 1. ಸೆಕೆಂಡ್, ಆ ವಾರ್ಡಿಗೆ ಸೇರಿದಂತ ಎಲ್ಲಾ ಸ್ವಸಹಾಯ ಗುಂಪುಗಳು, ಸ್ವಸಹಾಯ ಗುಂಪಿನ ಸದಸ್ಯರು ವಾರ್ಡ್ ಮಟ್ಟದ ಒಕ್ಕೂಟದ ಸಾಮಾನ್ಯ ಮಂಡಳಿಯ ಸದಸ್ಯರಾಗಿರ್ತಾರೆ. ಅವರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಸಭೆಯನ್ನ ಮಾಡಬೇಕು. ಅಂದ್ರೆ ವಾರ್ಡ್ ಮಟ್ಟದ ಒಕ್ಕೂಟದ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಬೇಕಾದ ತೀರ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲಾ ವಾರ್ಡಿನ 3 ಜನ ಪದಾಧಿಕಾರಿಗಳು ವಾರ್ಡ್ ಮಟ್ಟದ ಒಕ್ಕೂಟದಲ್ಲಿ ಇರ್ತಾರೆ. ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿಯರು ಇರ್ತಾರೆ. ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್. ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಪ್ರತಿ ವಾರ್ಡಿನ 3 ಜನ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಾರೆ. ಅವರು ಪ್ರತಿ ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಸಭೆಯಲ್ಲಿ ಹಾಜರಾಗಿ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲೇಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ತಿಂಗಳಿಗೊಮ್ಮೆಯಾದರೂ ಕಡ್ಡಾಯವಾಗಿ ಸಭೆ ಸೇರಲೇಬೇಕು. ನಮ್ಮಲ್ಲಿ ಕೆಲವೊಂದು MCLF ಟ್ರೈನಿಂಗ್ ಹೋದಾಗ ಅಲ್ಲಿ ನಾನು ತಪ್ಪಾಗಿ ತಿಳ್ಕೋಬೇಡಿ, ಅಲ್ಲಿ ಸಭೆಗಳನ್ನ ಮಾಡಿರ್ತಾರೆ, ಚರ್ಚೆಗೆ ತೀರ್ಮಾನವನ್ನ ಬರೆದಿರ್ತಾರೆ. 15 ಮಂದಿ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದರೆ 5 ಮಂದಿ ಸೈನ್ ಮಾಡ್ತಾರೆ. ಮೇಲ್ಗಡೆ ಹಾಜರಾತಿ 15 ಮಂದಿ ಆಗಿರ್ತಾರೆ. ಹಾಜರಾತಿ ಎಷ್ಟು? 15. ಸಿಗ್ನೇಚರ್ ಇದ್ರು ಎಷ್ಟು? ಹಾಗೆ 15 ಜನ ಬಂದಾರ ಇವರು. ಕೆಳಗಡೆ 5 ಸಿಗ್ನೇಚರ್ ಇದ್ರೆ ಮೇಲ್ಗಡೆ ಎಷ್ಟು ಇರ್ಬೇಕು? 5 ಇರಬೇಕು. 5 ಇದ್ದಾಗ ಕೋರಂ ಆಯ್ತಾ? ಕೋರಂ ಇರಲಾದ್ರೆ ಸಭೆ ಮಾಡಕ್ ಆಗುತ್ತಾ? ಆಗ ನೀವು ಸಭೆ ಮಾಡಲ್ಲ. ಲಕ್ಷ್ಮಣ ಅರ್ಥ ಇದೆ. ಎಲ್ಲವನ್ನ ವಿಚಾರಿಸಿ ಅಂತ ಹೇಳ್ತಾ ಈ 3 ಸ್ಟೆಪ್ಗಳು SAG, WLF, GPLF. ಈಗ SAG ಇಂದ ಇಬ್ಬರು ಪ್ರತಿನಿಧಿಗಳು ವಾರ್ಡಿಗೆ, 3 ಜನ ಪದಾಧಿಕಾರಿಗಳು GPLFಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಾರೆ. ನಾನು ಇವನ್ನ ಬಿಟ್ಟು ಈ ಮೇಲ್ಗಡೆ GPLFಗೆ ಹೋದಾಗ GPLF ನಲ್ಲಿ 5 ಜನ ಆಫೀಸ್ ಬೇರರ್ ಇದ್ದಾರೆ. ಆಫೀಸ್ ಬೇರರ್ ಅಂದ್ರೆ ಪದಾಧಿಕಾರಿಗಳು ಇದ್ದಾರೆ. ನಂಬರ್ 1. ನಂಬರ್ 2. ಲಾಸ್ಟ್ ಅವರಿಗೆ ಸೌಂಡ್ ಕೇಳ್ತಾ ಇದೆ ಮೇಡಮ್. ನಂಬರ್ 1, ನಂಬರ್ 2, 3, 4, 5. ಹಾಗಾದ್ರೆ ಜಂಟಿ ಖಾತೆ ಯಾರ ಹೆಸರು? ಜಂಟಿ ಖಾತೆ 5 ಜನ ಹೆಸರಲ್ಲಿ ಮಾಡಿದೀರಾ? ಯಾರ್ಯಾರು? ಹಾಗಾದ್ರೆ ಉಪಾಧ್ಯಕ್ಷರು ಬೇಕಾ? ಉಪಾಧ್ಯಕ್ಷರು ಬೇಕಾ? ಲಾಸ್ಟ್ ಒಬ್ರು ಲೈನ್ ದವರು ಉಪಾಧ್ಯಕ್ಷರು ಯಾಕೆ ಬೇಕು? ಲಾಸ್ಟ್ ಓಕೆ, ಜೋರಾಗಿ ಚಪ್ಪಾಳೆ ಹಾಕಿ. ಅವರಿಗೆ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಅಂದಿನ ಸಭೆಯ ಎಲ್ಲಾ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗ್ತಾರೆ. ಹಾಗಾದ್ರೆ ಅಧ್ಯಕ್ಷರು ಬಂದಿಲ್ಲ ಅಂತೇಳಿ ಸಭೆ ಸ್ಟಾಪ್ ಮಾಡಬೇಕಾ? ಹಾಗಾದ್ರೆ ಕೆಲವು ಹೇಳಿದ್ರು ಅಧ್ಯಕ್ಷರೇ ಬಂದಿಲ್ಲ ಸರ್, ಸಭೆ ಮಾಡಿಲ್ಲ. ಹಾಗೆ ಉಪಾಧ್ಯಕ್ಷರು ಯಾಕೆ? ಅರ್ಥ ಮಾಡ್ಕೊಳ್ಳಿ. ಅವರ ಅನುಮತಿಯ ಮೇರೆಗೆ ಅಂದಿನ ಸಭೆಯ ಜವಾಬ್ದಾರಿ ತಗೊಂಡು ಕಡ್ಡಾಯವಾಗಿ ಪ್ರತಿ ತಿಂಗಳಿಗೊಮ್ಮೆ ಸಭೆ ಮಾಡಿ ಆ ತಿಂಗಳಲ್ಲಿ ವಾರ್ಷಿಕ ಪ್ರಗತಿಯ ಕುರಿತಾಗಿ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಬೇಕು. ಇದರ ಹೊರತಾಗಿ ನಮ್ಮ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಮಟ್ಟದ
ಮಾಡ್ತಕ್ಕಂಥ ಅಂದ್ರೆ ಆಪರೇಷನ್ ಕಾರ್ಯಾಚರಣೆ ಮಾಡ್ತಕ್ಕಂತಹ ನಮ್ಮ ಸಿಬ್ಬಂದಿಗಳೇನಿದ್ದಾರೆ ಅವರು ಪ್ರತಿ ತಿಂಗಳಿಗೊಮ್ಮೆ ಸ್ಟಾಫ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಬೇಕು. ಇಸಿ ಸಭೆಗಿಂತ ಪೂರ್ವದಲ್ಲಿ. ಯಾವ ಸಭೆ ಪೂರ್ವದಲ್ಲಿ? ಕಾರ್ಯಕಾರಿ ಸಮಿತಿಯ ಸಭೆಯ ಪೂರ್ವದಲ್ಲಿ ನಿಮ್ಮ ಸ್ಟಾಫ್ ಮೀಟಿಂಗ್ ಅನ್ನು ಏರ್ಪಡಿಸಿ ನಿಮ್ಮ ಒಂದು ತಿಂಗಳಲ್ಲಿ ಆದಂತ ಪ್ರಗತಿಯನ್ನ ಕುರಿತು ಯಾರ್ಯಾರು ಏನೇನು ಮಾಡಿದ್ರೆ ನಿಮ್ಮ ಡೈಲಿ ಡೈರಿ ಅಂತ ಹೇಳ್ತೀವಿ. ಡೈಲಿ ಡೈರಿಯನ್ನ ಸಂಗ್ರಹ ಮಾಡಿ ಆ ಡೈಲಿ ಡೈರಿಯನ್ನ ನಿಮ್ಮ ಇಸಿ ಕಮಿಟಿ ಸಭೆಯಲ್ಲಿ ಮಾಡಬೇಕು, ಅನುಮೋದನೆಯನ್ನ ಪಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ಟಾಫ್ ಮೀಟಿಂಗ್ ಎಲ್ಲಿ ಆಗಲ್ವೋ ಅಲ್ಲಿ ಹೊಂದಾಣಿಕೆ ಅಥವಾ ತಾಳ್ಮೇಳ, ಹೊಂದಾಣಿಕೆ ಅಂತ ತಾಳ್ಮೇಳ ಆಗುತ್ತೆ. ಹಾಗಾದ್ರೆ ಸ್ಟಾಫ್ ಮೀಟಿಂಗ್ ಯಾರು ಮಾಡಬೇಕು? ನಿಮ್ಮ ಒಕ್ಕೂಟದಲ್ಲಿ ಕಾರ್ಯನಿರತ ನಿಮ್ಮ ಉದಾಹರಣೆಗೆ ಇಸಿ ಕಮಿಟಿಯ ಸಭೆಗೆ, ಮಂತ್ರಿ ಮೀಟಿಂಗ್ಗೆ ನಿಮ್ಮ ತಾಲೂಕಾ ಸಿಬ್ಬಂದಿಗಳು ಬರ್ತಾರಂತಾದ್ರೆ ನಾವು ಪ್ರಿಪರೇಷನ್, ನಾಳೆಯ ಕಾರ್ಯಕಾರಿ ಸಮಿತಿಯ ಸಭೆಗೆ ನಾವು ಪ್ರಿಪೇರ್ ಆಗುವಂತದ್ದು ಏನೇನು ಡಾಕ್ಯುಮೆಂಟ್ ಇಟ್ಕೋಬೇಕು, ಡೈರಿ ಸರಿಯಾದ ನಂಬಿಕೆಗಳು ಸಖಿಗಳಿಂದಲೋ ಅಥವಾ LCRPಗಳಿಂದಲೋ ಯಾರಿಂದ ಏನೇನು ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು ಆ ಎಲ್ಲಾ ಮಾಹಿತಿಯನ್ನ ಆ ದಿನ ಯಾರು ತಗೋಬೇಕು? NBK ಅವರು ಸಂಗ್ರಹ ಮಾಡ್ಕೋಬೇಕು. ಇಸಿ ಕಮಿಟಿ ಮೀಟಿಂಗ್ ಅಲ್ಲಿ LCRP ಡೈರಿ ಕೊಡ್ರಿ, ಸಖಿ ಅವರೇ ಡೈರಿ ಕೊಡ್ರಿ ಅಂತ ಹೇಳು. ಹಾಗಾಗಿ ನಿಮ್ಮ ಒಂದು ಜವಾಬ್ದಾರಿ ಅತಿ ಅಮೂಲ್ಯವಾಗಿದೆ. ಅದರ ಜೊತೆಯಲ್ಲಿ ಒಂದು ತಿಂಗಳಲ್ಲಿ ಆಗ್ತಕ್ಕಂತ ಎಲ್ಲಾ ಪ್ರಗತಿಯನ್ನ ನಿಮ್ಮ ದಾಖಲಾತಿಗಳಲ್ಲಿ ಬರೆಯತಕ್ಕದ್ದು ಅಥವಾ ನಿಮ್ಮ ಪುಸ್ತಕದಲ್ಲಿ ಬರೆಯತಕ್ಕದ್ದು. ಹಾಗಾದರೆ ಪುಸ್ತಕ ನಿರ್ವಹಣೆ ಎಂದರೇನು? ಅದು ಹೇಳಿ ಮುಂದಕ್ಕೆ ಹೋಗೋಣ ನೇರವಾಗಿ. ಯಾರಾದ್ರೂ ಹೇಳ್ಬೋದಾ ಪುಸ್ತಕ ನಿರ್ವಹಣೆ ಎಂದರೇನು? ನಿರ್ವಹಣೆ ಹಾಗಾದ್ರೆ ವಾಕ್ಯಬದ್ಧವಾಗಿ ಅಥವಾ ಒಂದು ವರ್ಡ್ ಅಲ್ಲಿ ಏನನ್ನ ಹೇಳ್ಬೋದು? ಹೇಗೆ ಹೇಳ್ಬೋದು? ಪುಸ್ತಕ ನಿರ್ವಹಣೆ ಎಂದರೇನು? ಪುಸ್ತಕ ನಿರ್ವಹಣೆ ಎಂದರೇನು ಹೇಳ್ಬೋದಾ? ಇದೇನು ಪ್ರಶ್ನೆಗೆ ಉತ್ತರವನ್ನ ಟೆನ್ಷನ್ ಮಾಡ್ಕೋಬೇಡ್ರಿ. ನೀವೇನು ಮಾಡ್ತಾ ಇದ್ದೀರೋ ಅದನ್ನು ವಾಕ್ಯಬದ್ಧವಾಗಿ ಹೇಳುವಂತದ್ದು. ವೆರಿ ಗುಡ್. ದಾಖಲೆ ರೂಪದಲ್ಲಿ ಮಾಡುವಂಥದ್ದು. ಅದಕ್ಕೆ ಇನ್ನೊಂದು ವರ್ಡನ್ನ ಸೇರಿಸಿ ನಾನು. ಒಂದು ಗುಂಪು ನಡೆಸುವಂತಹ ಅಥವಾ ಸಂಸ್ಥೆ ನಡೆಸುವಂತಹ ಹಣಕಾಸಿನ ಮತ್ತು ಇತರೆ ವ್ಯವಹಾರಗಳನ್ನ ಕ್ರಮಬದ್ಧವಾಗಿ ದಾಖಲಿಸುವುದು. ಯಾವ ರೀತಿ ದಾಖಲಿಸುವುದಕ್ಕೆ? ಒಂದು ಗುಂಪು ಅಥವಾ ಒಂದು ಸಂಸ್ಥೆ ತಾನು ನಡೆಸತಕ್ಕಂತಹ ಹಣಕಾಸಿನ ಮತ್ತು ಇತರೆ ವ್ಯವಹಾರಗಳನ್ನ ಕ್ರಮಬದ್ಧವಾಗಿ ದಾಖಲಿಸುವುದಕ್ಕೆ ಪುಸ್ತಕ ನಿರ್ವಹಣೆ ಎನ್ನುವರು. ಹಾಗಾದರೆ ಪುಸ್ತಕ ನಿರ್ವಹಣೆ ಅಂದ ತಕ್ಷಣ ನಮ್ಮ ಒಕ್ಕೂಟದಲ್ಲಿ ಕನಿಷ್ಠ ಪಕ್ಷ ನೀವು ಬರೀತಿರುವಂತ ಪುಸ್ತಕಗಳು ಎಷ್ಟು? ಯಾರಾದ್ರೂ ಒಬ್ರು ನಮ್ಮ ಕೊಟ್ಟಂತ ಪುಸ್ತಕ ಬೇಡ, ಈಗ ನೀವು ಎಷ್ಟು ದಾಖಲಾತಿಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ? ಯಾರಾದ್ರೂ ಒಬ್ಬರೇ ನಿಂತು ನಾನು ಒಕ್ಕೂಟದಲ್ಲಿ ಇಷ್ಟು ಪುಸ್ತಕ ಬರೀತಾ ಇದ್ದೆ, ನೀವೇನ್ ತಲೆ ಕೆಡಿಸ್ಕೊಂಡು ಏನು ಬರೀತಾ ಇದ್ರು ಅಷ್ಟು ಪುಸ್ತಕ ಮಾತ್ರ ಹೇಳಿ. ಈಗೆಲ್ಲ ಪುಸ್ತಕದ ಬಗ್ಗೆ ಚರ್ಚೆ ಮಾಡೋಣ. ಹೇಳಿ ಮೇಡಮ್, ಕೇಳಿಸ್ಕೊಂಡು ಕೈ ಬಿಡೋದು. ಇದು ಕಾರ್ಯಕಾಲ. ನಾನು ಗುರುವಲ್ಲ, ನೀವು ಶಿಷ್ಯರು ಅಲ್ಲ. ನೇರವಾಗಿ ಯಾವತ್ತು ಕೈ ಫ್ರೀ ಇದ್ರೆ ಮಾತಾಡಕ್ಕಾಗುತ್ತೆ. ಕೈ ಕಟ್ಕೊಂಡ್ರೆ ಮಾತು ಬರೋದು. ಹೇಳಿ ಒಂದು ನಂಬರ್ 1 ನಡಾವಳಿ ಪುಸ್ತಕ. ನೆಕ್ಸ್ಟ್ ಈ ನಡಾವಳಿ ಪುಸ್ತಕ ಎಲ್ಲಾ ರೀತಿಯ ಇಲ್ಲ ಬರ್ದಿದ್ದೀರಾ? ವರ್ಷದಲ್ಲಿ ಎಷ್ಟು ಟರ್ನ್ ಮಾಡ್ತೀರಾ? ಕನಿಷ್ಠ ಗರಿಷ್ಠ ವಿಶೇಷ ಸಭೆಯನ್ನಾದ್ರೂ ಮಾಡಿ, ತುರ್ತು ಸಭೆಯನ್ನಾದ್ರೂ ಮಾಡಿ, ಕನಿಷ್ಠ 12 ಸಭೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬುಕ್ ನಗದು ಪುಸ್ತಕ. ಎರಡನೇದು ನಗದು ಪುಸ್ತಕ. ನಗದು ಪುಸ್ತಕ ಅಥವಾ ಕ್ಯಾಶ್ ಬುಕ್. ಒಂದೇನು ಪ್ರೊಸೀಡಿಂಗ್ ಬುಕ್, ಪ್ರೊಸೀಡಿಂಗ್ ಅಥವಾ ಠರಾವು ಅಥವಾ ನಡಾವಳಿ ಪುಸ್ತಕ. ನಂಬರ್ 2 ಅಥವಾ ನೆಕ್ಸ್ಟ್ ಸಾಮಾನ್ಯ ಖಾತೆ ಪುಸ್ತಕ. ಸಾಮಾನ್ಯ ಖಾತೆ ಅಥವಾ ಜನರಲ್ ಲೆಜರ್, ಸಾಮಾನ್ಯ ಖಾತೆ ಪುಸ್ತಕ. ನೆಕ್ಸ್ಟ್ ನಂಬರ್ ಬಿಟ್ಟ ಪುಸ್ತಕಗಳು.
ಸಾಲದ ಪುಸ್ತಕ. ನಮ್ಮ ಲೀಸ್ಟಲ್ಲಿ ಕೊಟ್ಟು ಬೇಡ, ನನ್ನ ಒಕ್ಕೂಟದಲ್ಲಿ ನಾನು ದಾಖಲೀಕರಣ ಮಾಡ್ತಾ ಇದ್ದೀನಿ ಅನ್ನುವಂಥ ಪುಸ್ತಕಗಳು. ಅದೇ ಸರ್, DCB ವರದಿ, ಆಮೇಲೆ ಸ್ಟಾಕ್ ರಿಜಿಸ್ಟರ್, ಸಿಬ್ಬಂದಿಗಳ ಪೇಮೆಂಟ್ ರಿಜಿಸ್ಟರ್, ಆಮೇಲೆ ಸ್ವೀಕೃತಿ, ಆಮೇಲೆ ಚೆಕ್ ರಿಜಿಸ್ಟರ್, ಪಾವತಿ ರಸೀದಿ ಸರ್, ಆಮೇಲೆ ಸಾಲದ ಮರುಪಾವತಿ ಪುಸ್ತಕ. ರೈಟ್, ಓಕೆ ಮೇಡಮ್, ಥ್ಯಾಂಕ್ ಯು. ಅವ್ರು ಹೇಳಿದಂತ ಪುಸ್ತಕಗಳಲ್ಲಿ ಟರ್ಮ್ ಪುಸ್ತಕ ಒಂದು ಹೇಳಿದ್ದಾರೆ, ನಗದು ಪುಸ್ತಕ ಒಂದು ಹೇಳಿದ್ದಾರೆ, ಸಾಮಾನ್ಯ ಖಾತೆ ಹೇಳಿದ್ದಾರೆ, ಸಾಲದ ಖಾತೆ ಅಂತ ಹೇಳಿದ್ದಾರೆ, ಚೆಕ್ ರಿಜಿಸ್ಟರ್ ಒಂದು ಹೇಳಿದ್ದಾರೆ, DCB ಪುಸ್ತಕ. ಇಲ್ಲಿ ನೋಡಿ, ಸರ್ ಹೇಳಿದಾಗೆ ನಿಮ್ಮ ಆಲೋಚನೆ ಹಾಗೆ ನಿಮಗೆ ತಿಳಿದಂತ ಮಾಹಿತಿಯನ್ನ ತಾಲೂಕಾ ಅಭಿಯಾನ ಘಟಕಕ್ಕೆ ಕೊಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ, ತಾಲೂಕಾ ಅಭಿಯಾನ ಘಟಕ ಅಂದ ತಕ್ಷಣ ನಮ್ಮಲ್ಲಿ ಏನಿದ್ದಾವೆ ಅಂತ ಹೇಳಿದ್ರೆ ಸ್ಟೆಪ್ಗಳಿದ್ದಾವೆ. ಫಸ್ಟ್ ನಾವು ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕ ಅಂತ ಹೇಳಿವಿ. ಸೆಕೆಂಡ್ ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕ, ರಾಜ್ಯ ಅಭಿಯಾನ ನಿರ್ವಹಣಾ ಘಟಕ, ರಾಷ್ಟ್ರೀಯ ಅಭಿಯಾನ ನಿರ್ವಹಣಾ ಘಟಕ, NMMU, SMMU, DMMU, TMMU. ಘಟಕವಾರು ನಾವು ಮಾಹಿತಿಯನ್ನ ಸಲ್ಲಿಸಬೇಕಾಗುತ್ತೆ. ನೀವು ಕೊಡಬೇಕಾಗಿದ್ದು TMMU ಘಟಕಕ್ಕೆ, ತಾಲೂಕಾ ಮಿಷನ್ ಮ್ಯಾನೇಜ್ಮೆಂಟ್ ಯೂನಿಟ್, ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕ. ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕ ಕ್ರೋಢೀಕರಣ ಮಾಡಿ ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕ ಕೊಡುತ್ತೆ. ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕ ಎಲ್ಲಿ ಕೊಡುತ್ತೆ? ರಾಜ್ಯ ಅಭಿಯಾನ ನಿರ್ವಹಣಾ ಘಟಕ ಕೊಡುತ್ತೆ. ಈ ರೀತಿ ಸ್ಟೆಪ್ ನೀವು ಕೊಟ್ಟಿದ್ರೆ ಮಾತ್ರ ರಾಜ್ಯ ಮಟ್ಟಕ್ಕೆ ಮಾಹಿತಿ ಹೋಗುತ್ತೆ. ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಬಂಡವಾಳ ನಿಧಿಯ ನಿರ್ವಹಣೆ ಹೇಗಾಗುತ್ತದೆ ಎನ್ನುವುದು ಈ DCB ಮಾತಾಡಬೇಕು. ಹಾಗಾದ್ರೆ DCBಯಲ್ಲಿ ಏನೂ ಕಷ್ಟ ಇಲ್ಲ. ಆದರೆ ನಿಮ್ಮ ಸಾಲದ ಖಾತೆಯನ್ನ ನೀಟಾಗಿ ಬರೆದಿಟ್ರೆ, ಸಾಲದ ಖಾತೆಯನ್ನ ಕರೆಕ್ಟ್ ಆಗಿ ಬರೆದಿಟ್ರೆ DCBಯನ್ನ ನೀವು ಹೆಚ್ಚುವರಿಯಾಗಿ ಏನೂ ಬರೀಬೇಕಾಗಿಲ್ಲ. ಸಾಲದ ಖಾತೆ ನೋಡಿಯೇ DCBಯನ್ನ ತುಂಬತಕ್ಕದ್ದು. ಅರ್ಥ ಮಾಡ್ಕೊಳ್ರಿ. ಸಾಲದ ಖಾತೆ ಹೇಗೆ ಬರೀಬೇಕೆನ್ನೋದನ್ನ ನೀವು ಬರೆದನ್ನ ನೋಡಿ ಚೇಂಜಸ್ ಇದ್ರೆ ಚೇಂಜ್ ಮಾಡೋಣ. ಈಗ DCBಯನ್ನ ನಾನು ಫಸ್ಟ್ ಯಾಕಂದ್ರೆ ಎಲ್ಲಾ ಪುಸ್ತಕಗಳನ್ನ ಬರೆದ ನಂತರ, ಅಂದ್ರೆ ಒಂದು DCBಯನ್ನ ರೆಡಿ ಮಾಡ್ಬೇಕಂದ್ರೆ ಯಾವ ಪುಸ್ತಕ ರೆಡಿ ಇರಬೇಕು? ಸಾಲದ ಖಾತೆ ಪುಸ್ತಕ ಕಂಪಲ್ಸರಿ ರೆಡಿ ಇರಲೇಬೇಕು. ಈಗ ಒಂದು GPF ನೇಮ್ ಅಂತ ಹಾಕ್ತೀವಿ, ಯಾವ ಮಂತಿನ DCB ಅಂತ ಕೊಡ್ತಾ ಇದ್ದೀವಿ, ಹೌದಲ್ವಾ? DCB ವರದಿ ಅಂತ ಮೇಲ್ಗಡೆ ಹಾಕೋತೀವಿ. ಒಂದೇ ಮೇಲ್ಗಡೆ DCB ವರದಿ ದಯಮಾಡಿ ಎಲ್ಲರೂ ರೈಟ್ ಅಪ್ ಮಾಡ್ಕೊಳ್ಳಿ. ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ರೆ ಮಾತ್ರ DCB ತಯಾರು ಮಾಡಕ್ಕಾಗುತ್ತೆ. DCB ಅನ್ನ ತಯಾರು ಮಾಡ್ಬೇಕಂದ್ರೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಆ ಮಂತ್ ಅಲ್ಲಿ ಬರಬೇಕಾದಂತ ಡಿಮಾಂಡ್ ಗೊತ್ತಿರಬೇಕು. DCBಯನ್ನ ತಯಾರು ಮಾಡ್ಬೇಕಂತಾದ್ರೆ ಉದಾಹರಣೆಗೆ ಲಕ್ಷ್ಮೀ ಸ್ವಸಹಾಯ ಗುಂಪಿಗೆ ನಾವು ಲೋನ್ ಕೊಟ್ಟಿವಿ, ರೀಪೇಮೆಂಟ್ ಮಾಡಿದ್ದಾರೆ. ರೀಪೇಮೆಂಟ್ ಮಾಡಿದ ಇಂಪಾರ್ಟೆಂಟ್ ಅಲ್ಲ, ಆ ಮಂತ್ ಅಲ್ಲಿ ಲಕ್ಷ್ಮೀ ಸಂಘದ ಬೇಡಿಕೆ ಎಷ್ಟಿತ್ತು, ಕಲೆಕ್ಷನ್ ಎಷ್ಟಾಗಿದೆ ಎಂಬುದನ್ನ ಮಾಹಿತಿ ಸಾಲದ ಖಾತೆಯಲ್ಲಿ ಇರಬೇಕಾಗುತ್ತೆ. ಈಗ ಮೇಲ್ಗಡೆ ಬೇಡಿಕೆ ಸಂಗ್ರಹ ಮತ್ತು ಬಾಕಿ ವರದಿ ಅಂತ ಕನ್ನಡದಲ್ಲಿ ಬರೀತೀವಿ, ಅಥವಾ DCB ವರದಿ. ಮೇಲ್ಗಡೆ DCB ವರದಿ ಅಂತ ಹಾಕೋತೀವಿ, GPF ನೇಮ್ ಹಾಕೋತೀವಿ, ನೆಕ್ಸ್ಟ್ ಮಂತ್ ಹಾಕೋತೀವಿ. ಯಾವ ಮಂತ್ ವರದಿಯನ್ನು ಕೊಡ್ತಾ ಇದ್ದೀವಿ? ಫಸ್ಟ್ DCB ವರದಿ ಅಂದ್ರೆ DCB ರಿಪೋರ್ಟ್, GPF ನೇಮು, ಮಂತ್. ನೆಕ್ಸ್ಟ್ ಕಾಲಮ್ಗಳು ಏನೇನು ಬೇಕು ಎನ್ನುವುದನ್ನ ನಾನು ತುಂಬಾ ಕಾಲಮ್ಗಳಿವೆ, ಎಲ್ಲಾ ಕಾಲಮ್ಗಳನ್ನ ನಾನು ಹಾಕಿಲ್ಲ. ಫಸ್ಟ್ ಸೀರಿಯಲ್ ನಂಬರ್, ಸೆಕೆಂಡ್ SIG ನೇಮ್, ಸ್ವಸಹಾಯ ಗುಂಪಿನ ಹೆಸರು, ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್, ಆ ಮಂತ್ ಅಲ್ಲಿ ಅಂದರೆ ಹಿಂದಿನ ತಿಂಗಳಲ್ಲಿ ಇರುವಂತ ಬಾಕಿ ಸಾಲ, ಓಪನಿಂಗ್ ಬ್ಯಾಲೆನ್ಸ್. ಈಗ ಆಗಸ್ಟ್ ಅಂದ್ರೆ ಯಾವ ತಿಂಗಳದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು? ಜುಲೈ ತಿಂಗಳಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಯೋ ಆ SIG ಸಾಲದ ಖಾತೆಯಲ್ಲಿ, ಆ SIG ಹೆಸರನ್ನ ಸಾಲದ ಖಾತೆ ಎಂಡಲ್ಲಿ ಜುಲೈ ತಿಂಗಳಲ್ಲಿ ಆ ಸಂಘ ಲಕ್ಷ್ಮೀ ಸ್ವಸಹಾಯ ಗುಂಪಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಸ್ಟ್ ತಿಂಗಳ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಹಾಕೋಬೇಕು. 1 ಲಕ್ಷ ಸಾಲ ಕೊಟ್ಟಿದ್ರಿ, 78,000 ಜುಲೈದಲ್ಲಿ ಅಂದ್ರೆ ಏನಾಗಿದೆ? ಓಪನಿಂಗ್ ಬ್ಯಾಲೆನ್ಸ್ ಇತ್ತು
78,000 ಹಾಕೋತೀರಾ. ಡಿಮಾಂಡ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು, ಬಡ್ಡಿ ಅಂದರೆ ಅಸಲು ಮತ್ತು ಬಡ್ಡಿ ಎಷ್ಟು, ಎರಡು ಸೇರಿ ಎಷ್ಟು ಡಿಮಾಂಡ್ ಬರಬೇಕಾದದ್ದು. ಡಿಮಾಂಡ್ ಅಂದ್ರೇನು? ಬೇಡಿಕೆ ಅಥವಾ ಆ ತಿಂಗಳಲ್ಲಿ ಬರಬೇಕಾದಂತಹ ಅಸಲೆಷ್ಟು, ಬಡ್ಡಿ ಎಷ್ಟು, ಎರಡೂ ಎಷ್ಟು. ಉದಾಹರಣೆಗೆ 7,500 ಅಸಲು ಬರಬೇಕು, 500 ರೂಪಾಯಿ ಬಡ್ಡಿ ಬರಬೇಕು, ಟೋಟಲ್ 8,000 ಆ ಎಸ್ಐಜಿಯಿಂದ ಆ ಮಂತ್ ಅಲ್ಲಿ ಬರಬೇಕಾದಂತ ಡಿಮಾಂಡ್. 8,000 ಟೋಟಲ್ ಒಳಗಡೆ ಅಂದರೆ 7,500 ಅಸಲಲ್ಲಿ 7,500 ಕಲೆಕ್ಷನ್ ಆಗಿದ್ರೆ ಬರೀತೀರಾ. ಕಡಿಮೆ ಆಯ್ತು ಅಂದ್ರೆ ಎಷ್ಟು ಬಂದಿದ್ಯೋ ಕಲೆಕ್ಷನ್, ಸಂಗ್ರಹ. ಕಲೆಕ್ಷನ್ ಅಂದ್ರೆ ಸಂಗ್ರಹದೊಳಗೆ ಅಸಲೆಷ್ಟು, ಬಡ್ಡಿ ಎಷ್ಟು, ಒಟ್ಟು ಎಷ್ಟು. 7,500 ಅಸಲು ಡಿಮಾಂಡ್ ಇತ್ತು, ಕಲೆಕ್ಷನ್ 7,500 ಬಂತು, ಬ್ಯಾಲೆನ್ಸ್ 0. ಅರ್ಥ ಆಗ್ತಾ ಇದೆಯಾ? ಡಿಮಾಂಡ್ 7,500 ಅಸಲು, ಬಡ್ಡಿ 500 ರೂಪಾಯಿ. 7,500 ಅಸಲು ಬಂದಿದೆ, 500 ರೂಪಾಯಿ ಬಡ್ಡಿನೂ ಬಂದಿದೆ, ಆ ಮಂತಿನ ಬ್ಯಾಲೆನ್ಸ್ 0. ಇವಾಗ ಟೋಟಲ್ ಎರಡು ಸೇರಿ 0 ಆಗಿರುತ್ತೆ. ಇಲ್ಲಿ RR ಅಂದ್ರೆ ರೀಪೇಮೆಂಟ್ ರೇಟ್. RR ಅಂದ್ರೆ ರೀಪೇಮೆಂಟ್ ರೇಟ್ ಅಂದರೆ ಮರುಪಾವತಿ ದರ. 100 ಆಯ್ತಂದ್ರೆ 100%. 7,500 ಬಂದ್ರೆ 100. ಅಸಲಿಗೆ ಬೇರೆ, ಇಲ್ಲಿ ಕಾಲಮ್ ಹಾಕೋಬೇಕು, ಅಸಲು ಬೇರೆ ಬಡ್ಡಿ ಬೇರೆ. ಇನ್ನೊಂದು ಕಾಲಮ್ ಇದೆ, ಅದನ್ನ ನೆಕ್ಸ್ಟ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ರೀಪೇಮೆಂಟ್ ರೇಟ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್, ಇಂಟ್ರೆಸ್ಟ್ ಎರಡು ಕಾಲಮ್ ಹಾಕೋಬೇಕು. ನೆಕ್ಸ್ಟ್ ಏನ್ ಹಾಕೋಬೇಕು, ಇನ್ನೊಂದು ಪ್ರೀಪೇಮೆಂಟ್ ಒಂದು ಹಾಕೋಬೇಕು. ಪ್ರೀಪೇಮೆಂಟ್ ಅಂದ್ರೆ ಮುಂಗಡ ಹಣ. ಅಸಲಕ್ಕಿಂತ ಬರಬೇಕ, ಡಿಮಾಂಡ್ಕ್ಕಿಂತ ಕಲೆಕ್ಷನ್ ಜಾಸ್ತಿ ಆದಾಗ ಏನು, ಡಿಮಾಂಡ್ 7,500 ಇದೆ, 10,000 ರೂಪಾಯಿ ಕಲೆಕ್ಷನ್ ಆಯ್ತು ಅಂದ್ರೆ ಪ್ರೀಪೇಮೆಂಟ್ ಎಷ್ಟಾದಂಗಾಯ್ತು. ಆ 7,500 ಚಾರ್ಟ್ ನೋಡೋರು ಗೊತ್ತಾಗಬೇಕಲ್ಲ ಸಿಬ್ಬಂದಿಗಳಿಗೆ. 7,500 ಬರಬೇಕಾಗಿತ್ತು, 10,000 ಕಲೆಕ್ಷನ್ ಆಗಿದ್ದಂದ್ರೆ ಪ್ರೀಪೇಮೆಂಟ್ 2,500 ತೋರಿಸಿರ್ತೀರಾ. ಹಾಗಾದ್ರೆ ಇನ್ನೊಂದು ಕಾಲಮು ಪ್ರೀಪೇಮೆಂಟ್. ಯಾವ ಪೇಮೆಂಟ್? ಪ್ರೀಪೇಮೆಂಟ್. ಮುಂಗಡ ಪಾವತಿ ಅಂತ, ಮುಂಗಡ ಅಂತೀರ, ಮುಂಗಡ ಮರುಪಾವತಿ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಯಾವ್ದ್ರಲ್ಲಿ ಯಾವ ಮೈನಸ್ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕಲೆಕ್ಷನ್ ಅನ್ನು ಮೈನಸ್ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ? ಡಿಮಾಂಡ್ ಮೈನಸ್ ಮಾಡೋ ಹಾಗಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕಲೆಕ್ಷನ್ ಅನ್ನ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಸೆಪ್ಟೆಂಬರ್ ತಿಂಗಳಿಗೆ ಓಪನಿಂಗ್ ಒಂದು ಸಲ ರೆಡಿ ಮಾಡಿಕೊಂಡ್ರೆ ಮುಂದಿನ ತಿಂಗಳಿಂದಲೂ ಸರಳವಾಗಿ ಹೋಗುತ್ತೆ. ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ರಿ, ಕಾಲಮ್ಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೀರಿಯಲ್ ನಂಬರ್, SID ನೇಮ್, ಓಪನಿಂಗ್ ಬ್ಯಾಲೆನ್ಸ್, ಡಿಮಾಂಡ್ ಒಳಗಡೆ ಅಸಲು, ಬಡ್ಡಿ, ಒಟ್ಟು. ಬಡ್ಡಿ ಅಂತೀರೋ ಸೇವಾ ಶುಲ್ಕ ಅಂತೀರೋ? ಸೇವಾ ಶುಲ್ಕ ಅಂತಾನೆ ಬಳಸಬೇಕು. ಅದಲ್ಲ ಸರ್ವಿಸ್ ಚಾರ್ಜ್. ನಾನು ಇಂಟ್ರೆಸ್ಟ್ ಅಂತ ಹಾಕಿದ್ದೀನಿ. ಅಸಲು ಡಿಮಾಂಡ್ ಅಲ್ಲಿ ಬೇಡಿಕೆ ಒಳಗೆ ಅಸಲೆಷ್ಟು, ಸೇವಾ ಶುಲ್ಕ ಎಷ್ಟು, ಒಟ್ಟು ಎಷ್ಟು. ನೆಕ್ಸ್ಟ್ ಕಲೆಕ್ಷನ್, ಸಂಗ್ರಹದಲ್ಲಿ ಅಸಲೆಷ್ಟು, ಸೇವಾ ಶುಲ್ಕ ಎಷ್ಟು, ಒಟ್ಟು ಎಷ್ಟು. ಬ್ಯಾಲೆನ್ಸ್, ಡಿಮಾಂಡ್ ಅಷ್ಟೇ ಕಲೆಕ್ಷನ್ ಆಯ್ತಂದ್ರೆ ಬ್ಯಾಲೆನ್ಸ್ 0. ಡಿಮಾಂಡ್ ಅಷ್ಟೇ ಸೇವಾ ಶುಲ್ಕ ಕಲೆಕ್ಷನ್ ಆಗಿದ್ರೆ 0, ಟೋಟಲ್ 0. RR 100%, ಅಸಲು 100%. ಎರಡು ಕಾಲಮ್ ಮಾಡ್ಕೊಳ್ಬೇಕು ನೀವು. ಅಸಲು ಬೇರೆ, ಬಡ್ಡಿ ಬೇರೆ. ಇದು 100%, ಇದು 100%. ಕ್ಲೋಸಿಂಗ್ ಬ್ಯಾಲೆನ್ಸ್ 7,500ಕ್ಕೆ 7,500 ಬಂದಿದೆ ಅಂದ್ರೆ 0. ಓಪನಿಂಗ್ ಬ್ಯಾಲೆನ್ಸ್ 80,000 ಇತ್ತು. ಯಾರಾದ್ರೂ ಒಬ್ರು ಬರೀಬಹುದಾ? ಯಾರಾದ್ರೂ ಮುಂದೆ ಬರಬಹುದಾ? ನಾನು ಹೇಳಿದ ಹಾಗೆ ಒಂದು SID ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನ DCP ಅಲ್ಲಿ ಮುಗಿಸ್ತಾ ಹೋಗ್ಬೇಕು. ಯಾರು ಬರ್ತೀರಾ?
ಬನ್ನಿ ಯಾರಾದ್ರೂ ನೀವು ಕನ್ನಡದಲ್ಲಿ ಫಾರ್ಮೇಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಕನ್ನಡದಲ್ಲೇ ಮಾಡ್ಕೊಳ್ಳಿ. ನೀಟಾಗಿ ಟೈಪ್ ಮಾಡ್ಕೊಂಡಿದ್ರೆ ಅದನ್ನೇ ಜೆರಾಕ್ಸ್ ಮಾಡ್ಕೊಂಡು ಫಿಲ್ ಮಾಡಿದ್ರೆ ಆಯ್ತು. ಈಗ ಓಪನಿಂಗ್ ಬೆಲ್ ಒಂದೇ ಸೀಟಿಗೆ ಗರಿಷ್ಠ 1.5 ಲಕ್ಷ ಕೊಡ್ತಾ ಇದ್ದೀರಾ? ಗರಿಷ್ಠ 1.5 ಲಕ್ಷ ಬರೆಯೋಣ, 1 ಲಕ್ಷ ಬರೆಯೋಣ. ಈಗ ಏನು 1.5 ಲಕ್ಷಕ್ಕೆ 1.5 ಲಕ್ಷ ಬರೆಯೋಣ ಅಥವಾ ಕಡಿಮೆ? 1 ಲಕ್ಷ ಬರೀ ಸರ್. 1 ಲಕ್ಷ ಬ್ಯಾಲೆನ್ಸ್ ಉಳಿಯುವಂಥದ್ದು ಈ ಮಂತ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್. ಜುಲೈ ತಿಂಗಳಿಗೆ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಯೋ ಆಗಸ್ಟ್ ತಿಂಗಳಿಗೆ ಓಪನಿಂಗ್ ಬ್ಯಾಲೆನ್ಸ್ ತಗೋಬೇಕು. ಎಷ್ಟು ಬರೋಣ ಅಂತೀರಾ? 1 ಲಕ್ಷ ಸರ್. 1 ಲಕ್ಷ ಹಾಕೋಣ. 1 ಬರೋದು 5 ಸೊನ್ನೆ ಬರೆಯೋ, ಸರಿನಾ? 5 ಜುಲೈ ಇರ್ತಕ್ಕಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಟೋಟಲ್ ಆ ಎಸ್ಎಜಿಗೆ 1 ಲಕ್ಷ ಲೋನ್ ಕೊಟ್ಟಿವಿ. ಆಗಸ್ಟ್ ತಿಂಗಳ ಓಪನಿಂಗ್ ಬ್ಯಾಲೆನ್ಸ್ ಇದು ಓನ್ಲಿ ಅಸಲು, ಇಲ್ಲಿ ಬಡ್ಡಿ ಏನು ಬರಲ್ಲ. 1.5 ಲಕ್ಷವನ್ನ 1 ವರ್ಷಕ್ಕೆ ಕೊಟ್ರೆ ಈ ಮಂತ್ಲಿ ಎಷ್ಟು ಅಸಲನ್ನ ಕಟ್ಟಬೇಕಾಗುತ್ತೆ? ಹ್ಯಾಂಗ್ ಬಂತು 12,500 ಕಾಂತಂಪ ಮಂತ್ಲಿ EMI ಅಂತ ಹೇಳ್ತೀವಿ, ಇಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ EMI. ಆ EMI 12,500 ಅಂತ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ? ಶಾಂತಂಪ ಜೋರಾಗಿ ಹೇಳಿದ್ರು ಕರೆಕ್ಟ್ ಇದೆ, ಕರೆಕ್ಟ್ ಇದೆ. 1.5 ಲಕ್ಷಕ್ಕೆ ಇಲ್ಲಿ ಕೇಳಿ 1.5 ಲಕ್ಷವನ್ನು 1 ವರ್ಷಕ್ಕೆ 12 ತಿಂಗಳಂತೆ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ದೀವಿ. ಎಷ್ಟನ್ನ ಯಾವುದನ್ನ ಯಾವುದರಿಂದ ಭಾಗಿಸ್ಬೇಕು? ಅಸಲನ್ನ ಎಷ್ಟು ಅಸಲು ಎಷ್ಟು? ಅಸಲ 12,500 ಮಂತ್ಲಿ, ಅಸಲು 1.5 ಲಕ್ಷ ಸರ್. ಆದ್ರೆ ಯಾವುದನ್ನ ಯಾವುದರಿಂದ ಭಾಗಿಸ್ಬೇಕು? ಅಸಲನ್ನ ಅಸಲಿಗೆ ಯಾವುದನ್ನ ಯಾವುದರಿಂದ ಭಾಗಿಸ್ಬೇಕು? ಸಾಲದ ಅಸಲನ್ನ ಅಸಲಿಂದ ಭಾಗಿಸಿ ತಿಂಗಳಿಂದ ಭಾಗಿಸಬೇಕು. ಸಾಲದ ಮೊತ್ತವನ್ನು ತಿಂಗಳ ಅಸಲಿಂದ ಭಾಗಿಸಿ. ತಿಂಗಳ ಅಸಲಲ್ಲ, ಸಾಲದ ಮೊತ್ತವನ್ನ ತಿಂಗಳಿಂದ ಭಾಗಿಸಿದಾಗ ಮಂತ್ಲಿ ಅಸಲು ಬರುತ್ತೆ. EMI ಅಂತ ಹೇಳ್ತೀವಿ. 1.5 ಲಕ್ಷ ಭಾಗಿಸು 12 ಮಾಡಿದ್ರೆ ಮಂತ್ಲಿ 12,500. ಪ್ರತಿ ತಿಂಗಳು ಬರಬೇಕಾದಂತ ಅಸಲು ಎಷ್ಟು? 12,500 ಬರಬೇಕು ಅಂತ ಇತ್ತು. ಒಂದು ಸಂಘದವರು ಏನ್ ಮಾಡಿದ್ದಾರೆ, ಹಿಂದಿನ ತಿಂಗಳಿಗೆ 10,000 ಕಟ್ಬಿಟ್ಟಾರೆ. 12,500 ಡಿಮಾಂಡ್ ಮಂತ್ಲಿ ಬರಬೇಕಾಗಿದೆ ಎಷ್ಟು? 12,500. ಜುಲೈದಲ್ಲಿ 12,500 ಬದಲಿಗೆ 10,000 ಕಟ್ಟಿದ್ದಾರೆ. ಈ ಮಂತ್ ಡಿಮಾಂಡ್ ಎಷ್ಟು? 15,000 ಡಿಮಾಂಡ್ ಆಗುತ್ತೆ. 12,500 ಮಂತ್ಲಿ ಬರಬೇಕಾದಂತ ರಿಯಲ್ ಅಮೌಂಟ್, ಅದು ಬಾಕಿ ಅಮೌಂಟ್ 2,500 ಈ ಮಂತಿಗೆ ಡಿಮಾಂಡ್ ಅಲ್ಲಿ ಸೇರಿಸಬೇಕು ಬಿಡಬೇಕು. ಕೆಲವರು ಏನ್ ಮಾಡ್ತಾರೆ, 12,500 ಮತ್ತ 2,500 ಇಡಲ್ಲ. ಡಿಮಾಂಡ್ ಅಂತ ಬಂದಾಗ 3 ತಿಂಗಳಿಂದಲೂ ಕಟ್ಟಿಲ್ಲ, 500 ಕಟ್ಟಿಲ್ಲ ಅಂದ್ರೆ ಏನಾಗ್ತಾ ಹೋಗ್ತದೆ? ಅದು ಎರಡು ಆಗ್ತಾ ಹೋಗ್ತದೆ. 12,500 10,000 ಬಂತು ಅಂದ್ರೆ 12,500 ಈ ಮಂತ್ ಇಂದು ಬ್ಯಾಲೆನ್ಸ್ ಅಮೌಂಟ್. ಹಾಗಾದ್ರೆ ಈ ಅವ್ರು ಕಟ್ತಾರೋ ಬಿಡ್ತಾರೋ ಇಂಪಾರ್ಟೆಂಟ್ ಅಲ್ಲ, ಡಿಮಾಂಡ್ ಅಲ್ಲಿ ಆಡ್ ಆಗ್ಲೇಬೇಕು. ಪೂರ್ತಿ ಕಟ್ತಾರೋ ಬಿಡ್ತಾರೋ ಹೇಳ್ತಾ ಇಲ್ಲ ನಾನು. 12,500 ಪ್ಲಸ್ 2,500 ಆಡ್ ಆಗಿ ಡಿಮಾಂಡ್ ಅಲ್ಲಿ ತಗೋಬೇಕು. 15,000 ಕಲೆಕ್ಷನ್ ಎಷ್ಟಾಯ್ತು ಅಂತ ಬರೀತೀರಾ. ಈ ಕಲೆಕ್ಷನ್ ಅನ್ನ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಈ ಕಲೆಕ್ಷನ್ ಅಂತ ಇದೆಯಲ್ಲ, ಈ ಡಿಮಾಂಡ್ ಅಲ್ಲಿ ಕಲೆಕ್ಷನ್ ಅನ್ನ ಕಳೆದು ಏನು ಉಳಿತದ್ಯಲ್ವಾ, ಏನು ಉಳಿತಲ್ಲ ಅದು ಮುಂದಿನ ತಿಂಗಳಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಡಿಮಾಂಡಿಗೆ ಸೇರಿರ್ತದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದಾಗ 1 ಲಕ್ಷ ಆಯ್ತಾ, ಈಗ 12,500 ಬರೀ 12,500 ಸರಿನಾ? ಎಸ್. ಈಗ ಓಪನಿಂಗ್ ಬ್ಯಾಲೆನ್ಸ್ 1 ಲಕ್ಷ ಇದೆ. ಎಷ್ಟಿದೆ? 1 ಲಕ್ಷ. 100 ಹೋಗಿದ್ರೆ ಏನಾಗುತ್ತೆ, ನಮ್ಮ ಡಿಮಾಂಡ್ ಕಡಿಮೆ ಆಗುತ್ತೆ. ನಮ್ಮ ಈ ಮಂತ್ ಅಲ್ಲಿ ಬರಬೇಕಾದಂತ ಬಡ್ಡಿ ಎಷ್ಟು? ನೀವು 1,000 ಅಂತ ಡಿಮಾಂಡ್ ಹಾಕೊಡ್ರಿ, ಬರೆದ್ರೆ ತಪ್ಪಲ್ಲ. 1,000 ಹಾಕೋಬೇಕು. ಕಲೆಕ್ಷನ್ ಎಷ್ಟಾಗಿದೆ ಅಂತ ಬರೀತೀರಾ. ನಿಜವಾಗಿ ಬರಬೇಕಾಗಿದ್ದು 1,000. 1 ಲಕ್ಷ ಗುಣಿಸು 1/100 ತಿಂಗಳಿಗೆ 1 ರೂಪಾಯಿ ಬಡ್ಡಿ ಅಂತ ಹೇಳ್ತೀರಾ. ಸಾಲದ ಬಾಕಿಯನ್ನ 1ರಿಂದ ಗುಣಿಸ್ಬೇಕು, 100ರಿಂದ ಭಾಗಿಸ್ಬೇಕು.
1 lakh into 1 divided by 100. 1 ಲಕ್ಷ ಗುಣಿಸು 1 ಭಾಗಿಸು 100 ಮಾಡಿದ್ರೆ ಎಷ್ಟು ಬರುತ್ತೆ? 1,000 ರೂಪಾಯಿ ಡಿಮಾಂಡು. ಯಾವ ತಿಂಗಳದ್ದು? ಆಗಸ್ಟ್. ಈಗ ನಿಮ್ದೇನು EMI ಅಂತ ಹಾಕೊಂಡಿದ್ರಲ್ಲ ಬಡ್ಡಿಯನ್ನ, EMI ಹಾಕೊಂಡಿದ್ರೆ ಏನಾದ್ರೆ ನಿಮಗೆ ಯಾವಾಗ ಸಮಸ್ಯೆ ಬರುತ್ತೆ ಆಮೇಲೆ ಸಾಲದ ಖಾತೆ ಬರೆಯಾಗ ಹೇಳೋಣ. ಈಗ ಉದಾಹರಣೆಗೆ ಒಂದು EMI ಪ್ರಕಾರ ಹೋಗಿದ್ರೆ 1 SAG ಅವರಿಗೆ 12 ಕಂತು ಲೋನ್ ಕೊಟ್ಟಿದ್ದೀರಾ, 8 ಕಂತಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಬಂದಿದ್ದಾರೆ. 8 ಕಂತಿಗೆ ಕ್ಲೋಸ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಬಡ್ಡಿ ತಗೋತೀರಾ? ನಾನು ಅರ್ಥ ಮಾಡ್ಕೊಳ್ಳಿ. ಈಗ 1.5 ಲಕ್ಷಕ್ಕೆ ಎಕ್ಸಾಂಪಲ್, ಯಾಕೆ ತುಂಬಾ ಟೈಮ್ ಇದೆ, ಟೈಮ್ ಅಂದ್ರೆ ಬುಕ್ ಇದೆ, ಟೈಮ್ ಇಲ್ಲ. 1.5 ಲಕ್ಷಕ್ಕೆ 12 ತಿಂಗಳಕ್ಕೆ ಸಾಲ ಕೊಟ್ಟಿದ್ರೆ ಇಯರ್ಲಿ ಎಷ್ಟು ಬಡ್ಡಿ ಬರಬೇಕು? ಟೋಟಲ್ 9,750 ರೂಪಾಯಿ ಬಡ್ಡಿ ಬರಬೇಕು. ವರ್ಷಕ್ಕೆ ಎಷ್ಟು ಬರಬೇಕು? 9,750 ರೂಪಾಯಿ ಬಡ್ಡಿ ಬರಬೇಕು. ನೀವು 9,750 12ರಿಂದ ಭಾಗಿಸಿಕೊಂಡು EMIಗೆ ಹಾಕೊಂಡಿದ್ದೀರಾ. ಈ EMI ಪ್ರಕಾರ ತಗೋತಾ ಹೋಗಿದ್ರೆ ಅಡ್ವಾನ್ಸ್ ಕ್ಲೋಸ್ ಮಾಡುವವರಿಗೆ ಬಡ್ಡಿ ಹೆಂಗ್ ಲೆಕ್ಕ ಮಾಡ್ತೀರಾ? ಮೇಡಮ್ ಜೋಸೆ, ಹಾ 8 ತಿಂಗಳ ಭಾಗ ಕರ್ಕೊಂಡು ಸರಿ ಬರುತ್ತಾ? ಈಗ ಎಕ್ಸಾಂಪಲ್ ಹೋಗಿ ನಮ್ಮ ಪ್ರಕಾರ ಒಂದು ಎಕ್ಸಾಂಪಲ್ ಬಾಯಿ ಲೆಕ್ಕ ಹೇಳ್ತಾ ಇದ್ದೀನಿ. 1.5 ಲಕ್ಷಕ್ಕೆ ಮೊದಲನೇ ಕಂತಿಗೆ 1,500. ಅರ್ಥ ಆಗ್ತಾ ಇದೆಯಾ? 1.5 ಲಕ್ಷಕ್ಕೆ ಮೊದಲನೇ ಕಂತಲ್ಲಿ 1,500 ಡಿಮಾಂಡ್. ಎರಡನೇ ಕಂತಿಗೆ ಎಷ್ಟಾಗುತ್ತೆ? 12,500 ಅಸಲು ಕಳೆದಾಗ ಎಷ್ಟು ಉಳಿತು? 1,50,000 12,000 ಮೈನಸ್ ಮಾಡಿ. 1.5 ಲಕ್ಷ 12,000 ಮೈನಸ್ ಮಾಡಿ. ಮೊದಲನೇ ಡಿಮಾಂಡು 1,500, ಸೆಕೆಂಡ್ ಡಿಮಾಂಡ್ 1,37,500. ಅಂದ್ರೆ ಬಡ್ಡಿ ಎಷ್ಟು? 1,375, 1,375 ರೂಪಾಯಿ ಡಿಮಾಂಡ್. ಮತ್ತೆ 12,000 ಮೈನಸ್ ಮಾಡಿ 1,25,000. 1,25,000 ಬಡ್ಡಿ ಎಷ್ಟು ಬರಬೇಕು? 1,250 ರೂಪಾಯಿ. ಈ ಪ್ರಕಾರ ಡಿಮಾಂಡ್ ಹೋಗ್ತಾ ಇದ್ದಾಗ ಅಡ್ವಾನ್ಸ್ ಕ್ಲೋಸ್ ಮಾಡ್ತೀನಿ ಅಂತ ಬಂದಾಗ ಯಾವ ಲೆಕ್ಕ ಮಾಡ್ತೀರಿ ಅಂತ ಪ್ರಶ್ನೆ ಆಗ್ತದೆ. ಅಲ್ಲಿ ಮುಂಗಡವಾಗಿ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಬಂದರೆ ತಿಳ್ಕೊಳ್ಳಿ, ಆಗ ಒಕ್ಕೂಟಕ್ಕೆ ನಿಮ್ಮ ಇನ್ಕಮ್ ಲಾಸ್ ಆಗುತ್ತಲ್ವಾ? ಹಾಗೆ ಬರಲ್ಲ ಮೇಡಮ್. 1.5 ಲಕ್ಷವನ್ನ 30 ದಿನ ಬಳಸ್ಕೊಂಡಾರೆ. ಅರ್ಥ ಮಾಡ್ಕೊಳ್ಳಿ, 1.5 ಲಕ್ಷವನ್ನ 30 ದಿನಕ್ಕೆ ಬಳಸ್ಕೊಂಡಾರೆ. ನಾವು ಬಡ್ಡಿ ಲೆಕ್ಕ ಮಾಡೋದು 30 ಡೇಸ್ ಓನ್ಲಿ. 1 ರೂಪಾಯಿ ಬಡ್ಡಿ ನಾವು 31 ದಿನಕ್ಕೆ ಕೊಡಲ್ಲ. ಎಷ್ಟು ದಿನಕ್ಕೆ ಕೊಡ್ತೀವಿ? 30 ದಿನಕ್ಕೆ ಕ್ಯಾಲ್ಕುಲೇಷನ್ ನಮ್ದು. 31ನೇ ದಿನಕ್ಕೂ ಬಡ್ಡಿ ತಗೊಂಡ್ರೆ ನಮ್ಗೆ ಒಕ್ಕೂಟ ಕ್ಲಾಸ್ ಇಲ್ಲ. ಲೆಕ್ಕಾಚಾರ ಇದು. 30 ಡೇಸಿಗೆ 1.5 ಲಕ್ಷಕ್ಕೆ 1 ರೂಪಾಯಿ ಬಡ್ಡಿ ಅಂದ್ರೆ 1,500 ಬಡ್ಡಿ. ಅರ್ಥ ಮಾಡ್ಕೊಳ್ಳಿ. 3 ಕಂತಿಗೆ ಎಷ್ಟಾಯ್ತು? 1,500 ಪ್ಲಸ್ 1,375 ಪ್ಲಸ್ 1,250. 3 ಕಂತಿಗೆ ಎಷ್ಟಾಯ್ತು? 1,500 ಪ್ಲಸ್ 1,350 ಪ್ಲಸ್ 1,250. ಅದನ್ನ ಸೈಡ್ ಬರ್ಕೊಳ್ರಿ. ಪ್ಲಸ್ EMI ಪ್ರಕಾರ ಎಷ್ಟು ಬಂತು? 8,800 ಎಷ್ಟು ಹೇಳಿದ್ರಲ್ಲ? 814 ಗುಣಿಸು 3 ಮಾಡಿ. 814 ಗುಣಿಸು 3 ಮಾಡಿ. ಆ ಅಮೌಂಟ್ ಅಲ್ಲಿ ಇದನ್ನ ಮೈನಸ್ ಮಾಡಿ. ಆ 3 ತಿಂಗಳಲ್ಲಿ ಅಷ್ಟು ಬರಬೇಕು, ಇನ್ನೂ ಬಂದಿಲ್ಲ. ಇವತ್ತು 3ನೇ ಕಂತಿಗೆ ಕ್ಲೋಸ್ ಮಾಡ್ತೀನಿ ಅಂತ ಬಂದ್ರೆ ಅಮೌಂಟ್ ತಗೊಂಡ್ರೆ ಕರೆಕ್ಟ್. 3ನೇ ಕಂತಿಗೆ ಕ್ಲೋಸ್ ಮಾಡ್ತೀನಿ ಅಂತ ಬರ್ತಿರಲ್ಲ, ಆ ಏನು ಬ್ಯಾಲೆನ್ಸ್ ಅಮೌಂಟ್ ಉಳ್ಕೊತ್ತಲ್ಲ ಮೈನಸ್ ಮಾಡಿದಾಗ ಅಮೌಂಟ್ ಆಡ್ ಮಾಡಿ ತಗೋತೀರಂದ್ರೆ ಡೋಂಟ್ ವರಿ. ಈ ರೀತಿ ತಗೊಂಡ್ರೆ ಒಕ್ಕೂಟಕ್ಕೆ ಇನ್ಕಮ್ ಬರ್ತಿದ್ರೆ ನಿಮ್ಮ ಪೇಮೆಂಟ್ ಎಲ್ಲಿಂದ? ಒಕ್ಕೂಟಕ್ಕೆ ಇನ್ಕಮ್ಮೇ ಬರಲಿಲ್ಲ ಅಂದ್ರೆ ಸಮಥಿಂಗ್ ಅವರ ಪೇಮೆಂಟ್ ಎಲ್ಲಿಂದ? ಏನೋ ನಾನು